ಈ ದಿನ ಶೆಡ್ಯೂಲ್ H1 ಔಷಧಿ ಎಂದರೆ ಏನು ಮತ್ತು ಅದರ ನಿಯಮ ಏನು ಎಂದು ತಿಳಿಯೋಣ ಸ್ನೇಹಿತರೆ. ಶೆಡ್ಯೂಲ್ H1 ಎಂಬುದು ಭಾರತ ಸರ್ಕಾರ ಆಂಟಿಬಯೋಟಿಕ್ಗಳ ದುರುಪಯೋಗವನ್ನು ನಿಯಂತ್ರಿಸಲು 2013ರಲ್ಲಿ ಜಾರಿಗೆ ತಂದಂತಹ ಒಂದು ನಿಯಮವಾಗಿದ್ದು, ಈ ನಿಯಮದಡಿಯಲ್ಲಿ ಸುಮಾರು 46 ರೀತಿಯ ಔಷಧ ಲವಣಗಳು ಅಂದರೆ ಮಾಲಿಕ್ಯೂಲ್ಗಳು ಒಳಪಟ್ಟಿರುತ್ತವೆ. ಇದರಲ್ಲಿ 3 ಮತ್ತು 4ನೇ ತಲೆಮಾರಿನ ಆಂಟಿಬಯಾಟಿಕ್ಗಳು, ಟಿಬಿ ಕಾಯಿಲೆಗೆ ಬಳಸುವ ಔಷಧಗಳು ಹಾಗೂ ಕೆಲವು ನೋವು ನಿವಾರಕಗಳು ಸೇರಿವೆ. ಇವುಗಳನ್ನು ನೋಂದಾಯಿತ ಅಲೋಪತಿ ವೈದ್ಯರು ಸಹ ಅವಶ್ಯಕತೆ ಇದ್ದ ಸಮಯದಲ್ಲಿ ಮಾತ್ರ ಬರೆಯಬೇಕು ಮತ್ತು ಔಷಧಿ ಬರೆಯಲು ಕಾರಣವನ್ನು ಔಷಧಿ ಚೀಟಿ ಅಂದರೆ ಪ್ರಿಸ್ಕ್ರಿಪ್ಷನ್ನಲ್ಲಿ ನಮೂದಿಸಿರಬೇಕು. ಔಷಧಗಳ ಪ್ಯಾಕ್ ಮೇಲೆ ಕೆಂಪು ಬಾಕ್ಸ್ನಲ್ಲಿ ಶೆಡ್ಯೂಲ್ H1 ವಾರ್ನಿಂಗ್ ಅನ್ನು ಕಡ್ಡಾಯವಾಗಿ ನಮೂದಿಸಿರಬೇಕು ಎಂದು ನಿಯಮದಲ್ಲಿ ತಿಳಿಸಿದೆ. ಹಾಗೂ ವೈದ್ಯರು ರೋಗಿಗಳ ತಪಾಸಣೆ ಪುಸ್ತಕದಲ್ಲಿ ರೋಗಿಯ ವಿವರ ನಮೂದಿಸಿರಬೇಕು ಮತ್ತು ಔಷಧಿ ಅಂಗಡಿಯವರು ಡಾಕ್ಟರ್ ಮತ್ತು ಪೇಷಂಟ್ನ ಸಂಪೂರ್ಣ ವಿವರ ಬರೆದು ಬಿಲ್ ನೀಡಬೇಕು ಮತ್ತು ಪ್ರತ್ಯೇಕ ಶೆಡ್ಯೂಲ್ H1 ರಿಜಿಸ್ಟರ್ನಲ್ಲಿ ನಮೂದಿಸಿರಬೇಕು. ರಿಜಿಸ್ಟರ್ ಅನ್ನು ಬಿಲ್ ನೀಡಿದ 3 ವರ್ಷಗಳವರೆಗೆ ಕಾಪಾಡುವುದು ಮತ್ತು ಔಷಧ ನಿಯಂತ್ರಕರು ವಿವರಗಳನ್ನು ಕೇಳಿದರೆ ಸಲ್ಲಿಸಬೇಕು ಎಂದು ತಿಳಿಸಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.